ವಿಭಾಗದ ಜನರನ್ನು ಕೂಡ ಒಟ್ಟಿಗೆ ಸೇರಿಸಿ ಒಂದು ಸೌಹಾರ್ದತೆಯನ್ನು ಮೆರೆಯಬೇಕನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದು ಕೂಡ ಏನು ನಿರಂತರವಾಗಿ 30 ದಿವಸಗಳು ಕೂಡ ಈ ಪ್ರದೇಶದಲ್ಲಿ ನಡೆಸುವ ಮೂಲಕ ಎಲ್ಲ ವಿಭಾಗದವರನ್ನು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಒಳಗೊಳ್ಳುವಂತೆ ಮಾಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ನಿಜಕ್ಕೂ ನಾನು ಈ ಸಂಘಟನೆಯನ್ನು ಅಭಿನಂದಿಸ್ತಾ ಇದ್ದೀನಿ. ಮಾತ್ರವಲ್ಲ, ಇದೊಂದು ಅತ್ಯಂತ ಮಾನವೀಯತೆಯ ಒಂದು ಕೆಲಸವನ್ನು ಕೂಡ ಈ ಸಂಘಟನೆ ಮಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ಹಬ್ಬಗಳು, ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ, ಪ್ರತಿಯೊಂದು ಧರ್ಮದ ಹಬ್ಬಗಳು ಅದೊಂದು ರೀತಿ ಸರ್ವ ಜನತೆಯ ಹಬ್ಬಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಮುಸ್ಲಿಂ ಸಮುದಾಯ ಏನು ಒಂದು ತಿಂಗಳು ಉಪವಾಸವನ್ನು ಮಾಡೋ ಮುಖಾಂತರ ಈ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕ ಸಂದರ್ಭದ ಒಳಗಡೆ ಇವತ್ತು ಈ ಸಂಜೆಯ ವೇಳೆ ಉಪವಾಸ ಬಿಡ್ತಕ್ಕಂಥ ಸಂದರ್ಭದ ಒಳಗಡೆ ಎಲ್ಲರನ್ನೂ ಕೂಡ ಸೇರಿಸಿ ಒಂದು ಸೌಹಾರ್ದತೆಯನ್ನು ಮೆರೆಸ್ತಕ್ಕಂಥ ಕಾರ್ಯವನ್ನು ಇವತ್ತು ನಾವು ನಡೆಸ್ತಾ ಇದ್ದೇವೆ. ಖಂಡಿತಕ್ಕೂ ಕೂಡ ಈ ಒಂದು ಹಬ್ಬ ಅಥವಾ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟ ಈ ಮಂಗಳೂರಿನಂಥ ಪ್ರದೇಶ ಏನಿದೆ, ಸೌಹಾರ್ದ ತಾಣವಾಗಿದ್ದಂಥ ಮಂಗಳೂರು ನಗರ ಇವತ್ತು ಯಾವ ಮಟ್ಟಕ್ಕಿದೆ ಎಂಬುದನ್ನು ತಮಗೆಲ್ಲ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಮತ್ತೆ ಸೌಹಾರ್ದತೆಯನ್ನು ನಾವು ಕಟ್ಟಿ ಬೆಳೆಸುವಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳನ್ನುವ ರೀತಿಯಲ್ಲಿ ಬಾಳಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅಂಥ ಸಂದರ್ಭದ ಒಳಗಡೆ ಇವತ್ತು ಇಂಥ ಸೌಹಾರ್ದ ಇಫ್ತಾರ್ ಕೂಟ ಅದಕ್ಕೆ ನಾಂದಿ ಹಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಮುಂದಿನ ದಿನದಲ್ಲಿ ನಾವು 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಬದುಕಿ ಬಾಳ್ತಕ್ಕಂಥ ಒಂದು ಕೆಲಸ ಭಾರಿ ದೊಡ್ಡ ರೀತಿಯಲ್ಲಿ ಆಗಬೇಕು. ಅದಕ್ಕೆ ಈ ಸೌಹಾರ್ದ ಇಫ್ತಾರ್ ಕೂಟ ನಾಂದಿ ಆಗಲಿ ಅಂತ ಶುಭವನ್ನು ಹಾರೈಕೆ ಮಾಡಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ನಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಾತ್ರವಲ್ಲ, ಇದೊಂದು ನಮ್ಮ ಎಲ್ಲ ಕಡೆಗಳಲ್ಲಿಯೂ ಕೂಡ ಪರಸ್ಪರ ಹಬ್ಬಗಳನ್ನು ಹಂಚಿಕೊಂಡು ಆಚರಿಸುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಚೆನ್ನಾಗಿ ನಡೆದರೆ ಮಾತ್ರ ನಮ್ಮ ಪ್ರದೇಶದಲ್ಲಿ ನಾವು ಒಟ್ಟಿಗಾಗಿ ಒಂದೇ ಮಕ್ಕಳಾಗಿ ಒಂದೇ ತಾಯಿಯ ಮಕ್ಕಳಾಗಿ ಜೀವನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಈ ಒಂದು ಸಂದರ್ಭ ನಾವೆಲ್ಲರೂ ನಮ್ಮ ಹಬ್ಬಗಳೇನಿದೆ ಆ ಹಬ್ಬಗಳನ್ನು ಆಚರಿಸುವುದರೊಂದಿಗೆ ನಾವು ಒಟ್ಟಾಗಿ ಒಂದು ಸಂಭ್ರಮಾಚರಣೆಯನ್ನು ಆಚರಿಸುವಂಥ ಈ ಸಂದರ್ಭ ತಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಮತ್ತು ಇದೇ ರೀತಿಯ ಆ ಸಂಬಂಧ, ಮಾನವೀಯ ಸಂಬಂಧ ನಮ್ಮ ಈ ಪ್ರದೇಶದಲ್ಲಿ ಇನ್ನೂ ಕೂಡ ವಿಸ್ತರಿಸಬೇಕು ಅಂತ ಹೇಳ್ತಾ ನನ್ನ